ಏನಿದೆ ನೋಡು ಗುರು. ನಮಸ್ಕಾರ ಗುರು, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಪೀಸಾ? ಇವತ್ತು ಬಂದು ಆ್ಯಕ್ಚುಲಿ ಏನು ಸೀನು ಅಂದರೆ, ನಂದು ಟೈರ್ ಹಿಂದೆಗಡೆದೇನಿದೆ, ಸೊ ಇದು ಬಂದು ಆಲ್ಮೋಸ್ಟ್ ಹೋಗ್ಬಿಟ್ಟೈತೆ. ಸೊ ಅದಕ್ಕೋಸ್ಕರ ಹೊಸ ಟೈರ್ ಹಾಕ್ಸೋಣ ಅನ್ಕೊತಾ ಇದ್ದೆ. ಸೊ ನನಗೆ MRF ಹಾಕ್ಸೋಣ ಅಂದ್ಕೊಂಡೆ. ಆ್ಯಕ್ಚುಲಿ ಇದು 140 ಸೆಕ್ಷನ್ ಬರೋದು ಟೈರು, ಬಟ್ ನನಗೆ MRF ಯಾಕೆ ಹಾಕ್ಸ್ಬೇಕು ಅನ್ನಿಸ್ಲಿಲ್ಲ. ಬಿಕಾಸ್ ಅಂದರೆ ಅದು ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಬಟ್ ಅದು ಲುಕ್ ಸ್ವಲ್ಪ ಬ್ರಾಡ್ ಆಗಿಲ್ಲ ನನಗೆ, ಹಿಂದೆಗಡೆ ಸೆಕ್ಸಿ ಲುಕ್ ಕೊಡ್ತಾ ಇಲ್ಲ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾವು ಇವತ್ತು ತೊಗೊಂಬಂದಿರೋ ಟೈರ್ ಯಾವುದು ಅಂದರೆ ಕ್ರೇಜಿ ಆಗಿದೆ ಅಂದ್ಕೊಳ್ಳಿ, ಸೀರಿಯಸ್ಲಿ. ನೋಡಿ, ಇದೆ ರೈಸ್ ಅವ್ರದ್ದು, ರೀಸೆಂಟಾಗಿ ಲಾಂಚ್ ಮಾಡಿದ್ರು ಆ್ಯಕ್ಚುಲಿ. ಇದು ಟ್ರೇಸ್ ರಾಡ್ ಅಂದ್ಬಿಟ್ಟು, ಇದು ಡಿಸೈನ್ ನೋಡಿಬಿಟ್ರೆ ನೀವು ಕಳ್ದೋಗ್ಬಿಡ್ತೀರ. ನೋಡಿ, ಫುಲ್ಲು ಒಂಥರ ಇದು ರೇಡಿಯಲ್ ಟೈರ್ ಆ್ಯಕ್ಚುಲಿ, ಅದು ನಾರ್ಮಲ್ ಟೈರು, ಇದು ರೇಡಿಯಲ್ ಟೈರು. ಇದರಲ್ಲಿ ನಿಮಗೆ ಬೆನಿಫಿಟ್ಸ್ ಏನೇನು ಅಂದರೆ ಜಾಸ್ತಿ ಬೆನಿಫಿಟ್ಸ್ ಇದೆ ಗುರು. ರೋಡ್ ಗ್ರಿಪ್ ಆಗಲಿ ಏನೇ ಆಗಲಿ ಲಿಟ್ರಲಿ ಕ್ರೇಜಿಯಾಗಿ ಬರುತ್ತೆ. ನಾನು ಜಾಸ್ತಿ ಆಫ್ ರೋಡಿಂಗು ಆ ಥರ ಈ ಥರ ಎಲ್ಲ ಹೋಗಲ್ಲ ಅಲ್ವಾ, ನನಗೆ ಅದರಲ್ಲಿ ಏನು ಇಶ್ಯೂಸ್ ಇಲ್ಲ. ಸೊ ಅದಕ್ಕೋಸ್ಕರ ಪೀಸಾಗಿ ಹಾಕ್ಸ್ಕೊಳ್ಳೋಣ ಅಂತ ಅನ್ನಿಸ್ತು. ಸೊ ಇದು ಬಂದುಬಿಟ್ಟು 150 ಸೆಕ್ಷನ್ ಟೈರ್. ಇದು 300cc ಸೆಗ್ಮೆಂಟ್ಸ್ ಮೇಲೆ ಇರೋ ಬೈಕ್ಸ್ಗೆ ಮಾತ್ರ ಇದು ಆ್ಯಕ್ಚುಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು. ಬಟ್ ನಮ್ಮ ಬೈಕ್ಗೆಲ್ಲ ಸೆಟ್ ಆಗುತ್ತೆ, ಅಂದರೆ ಸೆಟ್ ಆಗಲ್ಲ ಅಂತಲ್ಲ, ಸೆಟ್ ಆಗುತ್ತೆ. ಅದಕ್ಕೋಸ್ಕರ ಈ ಸರಿ ಇದೊಂದು ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂದ್ಬಿಟ್ಟು, ಅಂದರೆ ನಮ್ಮ MTಗಳಿಗೆ R15ಗಳಿಗೆಲ್ಲನೂ ಅಪೋಲೋದು ಆಲ್ಫಾ ಅದೆಲ್ಲ ಹಾಕ್ಸಿದ್ದಾರೆ. ಬಟ್ ಇದು ಫಸ್ಟ್ ಟೈಮ್ ಹಾಕ್ಸ್ತಾ ಇರೋದು. ಸೊ ನನಗೆ ಗೊತ್ತಿರೋ ಥರ ಯಾರೂ ಹಾಕ್ಸಿಲ್ಲ. ಬಟ್ ನಮ್ಮ ಚಿಕ್ಕಬಳ್ಳಾಪುರಲ್ಲಂತೂ ಪಕ್ಕ ಒಂದು ಗಾಡಿಯಲ್ಲೂ ಇಲ್ಲ. ಸೊ ನನ್ನದೇ ಫಸ್ಟ್ ಗಾಡಿ ಆ್ಯಕ್ಚುಲಿ ಹಾಕ್ಸ್ತಾ ಇರೋದು ನಾನು, ರೇಸ್ದು ಅಂದರೆ MTಗೆ. ಸೊ ಅದಕ್ಕೆ ಕ್ರೇಜಿಯಾಗಿರುತ್ತೆ ಲುಕ್. ಬ್ಯಾಕ್ ಲುಕ್ ಮಾತ್ರ ಲಿಟ್ರಲಿ ಇವಾಗೇ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಬ್ಯಾಕ್ ಲುಕ್ಕು ಏನು ಕ್ರೇಜಿಯಾಗಿದೆ. ಇವಾಗಲೇ ಆ್ಯಕ್ಚುಲಿ ಸೆಕ್ಸಿಯಾಗಿ ಕಾಣಿಸುತ್ತೆ, ಇಲ್ಲ ಅಂತಲ್ಲ. ಬಟ್ ಇದು ಬಂದುಬಿಟ್ಟು ಫುಲ್ಲು ಬ್ರಾಡಾಗಿರುತ್ತೆ. ಇವಾಗ ಇದು ಇಷ್ಟಿದೆ ಅಲ್ವಾ, ಇದು ಇನ್ನೂ ಇಷ್ಟಕ್ಕೆ ಬರುತ್ತೆ ಕರೆಕ್ಟಾಗಿ, ಕ್ರೇಜಿಯಾಗಿ ಕಾಣಿಸುತ್ತೆ. ಯಾವುದೋ ಒಂದು ಸೂಪರ್ ಬೈಕ್ದು ಗಾಡಿ ಬಂದಿದೆ ಅನ್ನೋ ರೇಂಜಿಗೆ ಕಾಣಿಸ್ಬಿಡುತ್ತೆ, ಆ ಥರ ಇರುತ್ತೆ. ಸೊ ಇದು ಆ್ಯಕ್ಚುಲಿ ಇದನ್ನು ಹಾಕ್ಸೋಕ್ಕಿಂತ ಮುಂಚೆ ನಾವು ಇನ್ನೂ ಒಂದು ಸೀನ್ ಇದೆ, ಅದು ಹೇಳಲ್ಲ, ನಾನು ತೋರಿಸ್ತೀನಿ ಬನ್ನಿ. ನೀವು ಅನ್ಕೊತಾ ಇರ್ಬೋದು, ಇವನು ಟೈರ್ ಎತ್ಕೊಂಬಂದವನೆ, ಸುಮ್ಮನೆ ಹಂಗೆ ಎತ್ಕೊಂಡು ಹೋಗ್ತಾವನೆ ಅಂತ ಅನ್ಕೊತಾ ಇರ್ತೀರಾ. ಬಟ್ ಸೀನ್ ಏನು ಅಂದರೆ, ಇದು ಆ್ಯಕ್ಚುಲಿ ಬೆಂಗಳೂರಲ್ಲಿ ತೊಗೊಂಬಂದೆ. ಚಿಕ್ಕಬಳ್ಳಾಪುರಲ್ಲಿ ಯಾರೂ ಡೀಲರ್ಶಿಪ್ ತೊಗೊಂಡಿಲ್ಲ ರೈಸ್ ಅವ್ರದ್ದು. ಸೊ ಅದಕ್ಕೋಸ್ಕರ ಬೆಂಗಳೂರಿಂದ ಅಲ್ಲೇ ಹಾಕ್ಸ್ಬೋದಾಗಿತ್ತು. ಬಟ್ ಹಾಕ್ಸೋಕ್ಕಿಂತ ಮುಂಚೆ ನಾನೊಂದು ಸೀನ್ ಮಾಡಬೇಕಾಗಿತ್ತು ಹಳೆ ಟೈರ್ ಜೊತೆ. ಆಲ್ಮೋಸ್ಟ್ ನಿಮ್ಗೆ ಎಲ್ಲರಿಗೂ ಗೊತ್ತಾಗಿರುತ್ತೆ ಏನು ಮಾಡ್ಬೋದು ಅಂತ. ಬಟ್ ಸ್ಟಿಲ್ ನಾನು ಹೇಳಲ್ಲ, ಇವಾಗ ಡೈರೆಕ್ಟ್ ಒಂದೇ ಸರಿ ಮಾಡಿಬಿಟ್ಟು ಆಮೇಲೆ ನಿಮಗೆ ತೋರಿಸ್ತೀನಿ ಏನು ಮಾಡಬೇಕು ಅಂದ್ಕೊಂಡಿದ್ದೆ ಅಂದ್ಬಿಟ್ಟು. ಬನ್ನಿ. ಅದು ಆ್ಯಕ್ಚುಲಿ ನಂದು ಏನಂತಾರೆ, ಹೊಸ ಶೂ ತೊಗೊಳಕ್ಕಿಂತ ಮುಂಚೆ ಹಳೆ ಶೂನ ಒಂಥರ ಕ್ರೇಜಿಯಾಗಿ ಉಜ್ಜು ಬಿಸಾಕ್ತೀರಿ ನೋಡಿ, ಆ ಥರ ಅಷ್ಟೇ ಸೀನ್ ಇದ್ರದ್ದು. ಎಲ್ಲರೂ ಅನ್ಕೊತಾ ಇರ್ತೀರ ಈ ಟೈರ್ ಫಿಟ್ ಆಗುತ್ತಾ, ಇದು 150 ಸೆಕ್ಷನ್ನು 140 ಸೆಕ್ಷನ್ ಟೈರ್ದು ಇರೋದು ಒಂದಕ್ಕೆ ಅಂತ. ಆರಾಮಾಗಿ ಫಿಟ್ ಆಗುತ್ತೆ. ಯಾರಾದರೂ ಫಿಟ್ ಮಾಡಿಸ್ಬೇಕು ಅಂತ ಅನ್ಕೊತಾ ಇರ್ತೀರಲ್ಲ, ಅವ್ರು ಆರಾಮಾಗಿ ಮಾಡಿಸ್ಕೊಳ್ಳಿ. ಬಟ್ ಸೀನ್ ಏನು ಅಂದರೆ, ನಿಮಗೆ ಲೈಟಾಗಿ ಮೈಲೇಜ್ ಡ್ರಾಪ್ ಆಗುತ್ತೆ ಅಂತ ನನಗೆ ರಿವ್ಯೂಸ್ ಬಂದಿರೋದು. ಬಟ್ ನನಗೆ ಪರ್ಸ್ನಲಿ ನಾನು ನೋಡಿಲ್ಲ ಅದನ್ನು. ಸೊ ಇದರಲ್ಲಿ ನಾನು ನಿಮಗೆ ಒಂದು ಆಲ್ಮೋಸ್ಟ್ ಒಂದು 1000 to 2000 ಕಿಲೋಮೀಟರ್ಸ್ ಓಡಿಸ್ತೀನಿ. ಇಲ್ಲಾಂದರೆ ಒಂದು ಫುಲ್ ಟ್ಯಾಂಕ್ಗೆ ನನಗೆ ಆರಾಮಾಗಿ ಗೊತ್ತಾಗುತ್ತೆ ಎಷ್ಟು ಡಿಫ್ರೆನ್ಸ್ ಬರ್ತೈತೆ ಅಂತ. ಸೊ ಅದಾದಮೇಲೆ ನಾನು ನಿಮಗೆ ಒಂದು ರಿವ್ಯೂ ಕೊಡ್ತೀನಿ, ಈ ಟೈರ್ ಹಾಕ್ಸಿದ್ರೆ ಎಷ್ಟು ಬರುತ್ತೆ ನಿಮಗೆ, ಮತ್ತು ಎಷ್ಟು 1000 ಕಿಲೋಮೀಟರ್ಸ್ ಅಂತ ಓಡ್ಬೋದು ಇದು ಟೈರು. ನನಗೆ ಆ್ಯಕ್ಚುಲಿ ಇವ್ರು ಹೇಳಿದ್ದು ಡೀಲರ್ಶಿಪ್ ತೊಗೊಂಡಿದ್ದರು ಟೈರ್ ಶೋರೂಮ್ ಅವರು, ಒಂದು ನಾರ್ಮಲಾಗಿ KTM ಬೈಕ್ಗಾದರೆ, ಅಂದರೆ 300cc ಸೆಗ್ಮೆಂಟ್ ಬೈಕ್ಸ್ಗಾದರೆ ಒಂದು 15,000 to 16,000 ಬರುತ್ತೆ ಸರ್ ಓವರಾಲ್ ಆಗಿ ಅಂತ ಹೇಳಿದ್ರು. ನನ್ನ ಬೈಕ್ಗೆ ಹಾಕಿದ್ರೆ ಒಂದು ಆಲ್ಮೋಸ್ಟ್ 20,000 ಕಿಲೋಮೀಟರ್ಸ್ವರೆಗೂ ಬರುತ್ತೆ ಅಂತ ಹೇಳಿದ್ರು. ನಾನು ಓಕೆ ಪರವಾಗಿಲ್ಲ, 20,000 ಅಂದರೆ ಆ್ಯಕ್ಚುಲಿ ಓಡಿಸ್ಬೋದು, ಅಷ್ಟೊಂದು ತಲೆನೋವು ಪಡೋ ಅಂಥ ವಿಷಯ ಇಲ್ಲ. ಸೊ ಅದಕ್ಕೋಸ್ಕರ ತಗೊಂಡೆ. ಪ್ರೈಸ್ ಬಂದು ಇದ್ರದ್ದು ಹೇಳಲ್ಲ ನಾನು, ನೀವೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಎಷ್ಟಿರ್ಬೋದು ಅಂತ ಗೆಸ್ ಮಾಡಿ ಎಲ್ಲರೂ. ನಾನು ಇನ್ನೂ ಒಂದು ರೀಲ್ ಬಿಡ್ತೀನಿ, ಇನ್ನೊಂದು ವೀಡಿಯೋ ಮಾಡ್ತೀನಿ ಆ್ಯಕ್ಚುಲಿ. ಸೊ ಅವಾಗ ನಾನು ರಿವೀಲ್ ಮಾಡ್ತೀನಿ ಇದ್ರ ಪ್ರೈಸ್ ಎಷ್ಟು, ಆ್ಯಕ್ಚುಯಲ್ ಪ್ರೈಸ್ ಅಂದ್ಬಿಟ್ಟು. ಸೊ ಪ್ರೈಸ್ ಕೇಳಿದ್ರೆ ಮಾತ್ರ ಸೀರಿಯಸ್ ಆಗಿ ಸೈಕ್ ಆಗ್ತೀರಾ, ಅಷ್ಟೈತೆ ಪ್ರೈಸ್ ಇದ್ರದ್ದು. ನೋಡುಗರು, ನಾವು ಲೊಕೇಶನ್ಗೆ ಬಂದಿದ್ದೀರಿ ಇವಾಗ. ಸೊ ನೋಡಿ ಟೈರ್ ಹೆಂಗೆ ಕಾಣಿಸ್ತೈತೆ ಅಂತ, ಇದಕ್ಕೆ ಡಿಫ್ರೆನ್ಸು. ಇದು ಆಲ್ಮೋಸ್ಟು ಆ್ಯಕ್ಚುಲಿ ಇನ್ನೂ ಒಂದು 4-5 ಸಾವಿರ ಓಡುತ್ತೆ. ಹೆಂಗೆ ಹೇಳ್ಬೋದು ಅಂದರೆ, ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಾ ನೋಡಿ, ಅದು 3 ಲೈನ್ಸ್ ಕಾಣಿಸ್ತಾ ಇದೆಯಲ್ಲ. ಸೊ ಆ 3 ಲೈನ್ಸಿಗೆ ಬಂದಾಗ ನಾವು ಟೈರ್ ಚೇಂಜ್ ಮಾಡಿಸ್ಬೇಕು. ಬಟ್ ನಾನು ಏನಕ್ಕೆ ಚೇಂಜ್ ಮಾಡಿಸ್ತಾ ಇದ್ದೀನಿ ಅಂದರೆ, ಡಬಲ್ ಪಂಚರ್ಗಳು 2 ಸರಿ ಬಿದ್ದೈತೆ ಇದಕ್ಕೆ. ಸೊ ಬೇಗ ಹೋಗ್ಬಿಟ್ಟೈತೆ.
ಅಂದರೆ ಲೈಕ್ ಏರ್ ಲೀಕ್ ಆಗ್ತಿದೆ. ಸೊ ಅದಕ್ಕೋಸ್ಕರ ನೋಡಿ ಇದರಲ್ಲಿ ನೋಡಿ ಎಷ್ಟು ಒಳಗಡೆ ಇದೆ, ನಿಮ್ಗೆ ಕಾಣಿಸ್ತಾ ಇತ್ತು ಇಲ್ಲೋ ಗೊತ್ತಿಲ್ಲ. ಬಟ್ ಟೈರ್ ಡಿಸೈನ್ ಮಾತ್ರ ನಾನು ಡಿಸೈನ್ಗೆ ಗುರು ಆಲ್ಮೋಸ್ಟ್ ಇಷ್ಟಪಟ್ಟು ತೊಗೊಂಡಿದ್ದು. ಲಿಟ್ರಲಿ ಡಿಸೈನು ಪ್ಲಸ್ ರಿವ್ಯೂಸ್ ಕೂಡ ಲೈಕ್ ಎಲ್ಲರೂ ಆಲ್ಮೋಸ್ಟ್ ಸಕ್ಕದಾಗಿ ಕೊಟ್ಟಿದ್ದಾರೆ, ಅದಕ್ಕೆ ಸಕ್ಕತ್ ಇಷ್ಟ ಆಗೋಯ್ತು. ಏನಿದೆ ನೋಡು ಗುರು, ಬಾ ಗುರು. ಇವಾಗ ಆ್ಯಕ್ಚುಲಿ ಸೀನ್ ಏನು ಅಂದರೆ ಬರ್ನೌಟ್ ಮಾಡಾಕ್ತೀನಿ ಇವಾಗ ಈ ಟೈರ್ನ. ಫುಲ್ ಆಲ್ಮೋಸ್ಟ್ ಊಸ್ಟ್ ಆಗೋಗ್ಬಿಟ್ಟೈತೆ. ಸೊ ನಾವು ಹೊಸದು ಹಾಕ್ಸಿದ್ಮೇಲೆ ಏನು ಯೂಸು ಇರೋಲ್ಲ. ಸೊ ಅದಕ್ಕೋಸ್ಕರ ಬರ್ನೌಟ್ ಮಾಡೋಣ ಅಂತಲೇ ಈ ಲೇಔಟಿಗೆ ತೊಗೊಂಬಂದಿದ್ದೀರಿ. ಆ್ಯಕ್ಚುಲಿ ಮನೆಗಳು ಅಲ್ಲೆಲ್ಲೆಲ್ಲೋ ಇದ್ದಾವೆ, ಸೊ ಪ್ರಾಬ್ಲಮ್ ಇರಲ್ಲ ಅಂತ. ಸ್ಟಾರ್ಟ್ ಮಾಡೋಣ. ಬಾ ಗುರು, ಏನು ಸೈಕಾಗಿ ಬಂತು ಗುರು. ಹೋಗೆ ಗುರು ಬರ್ನೌಟ್ ಮುಗ್ದೋಯ್ತು. ಇಲ್ಲಿ ನೋಡು ಗುರು ಹೆಂಗಾಗೈತೆ ಸೀನ್ಸು. ಇಲ್ಲಿ ನೋಡಿ ರೋಡೇ ಕಿತ್ಕೊಂಡ್ಬಂದ್ಬಿಟ್ಟೈತೆ. ಅದು ಹಿಂದೆ ಹೊಡೆದಿರೋದು ಆ ಟೈರ್ದು. ಇಲ್ಲಿ ನೋಡಿ ಇಲ್ಲೆಲ್ಲ ಎಗ್ರೈತೆ, ಈ ರೇಂಜಿಗೆ ಎಗ್ರೈತೆ ಅದು. ಈ ಟೈರ್ ನೋಡು ಗುರು ಹೆಂಗೆ ಎದ್ದೋಗೈತೆ. ಅಯ್ಯಪ್ಪ ಫುಲ್ಲು ಚಪಾತಿ ಅನ್ಕೊಳ್ಳಿ. ಹೋಗೋಣ ಬನ್ನಿ, ಇವಾಗ ಟೈರ್ ಚೇಂಜ್ ಮಾಡಿಸೋ ಟೈಮ್. ಇವತ್ತು ಸನ್ಸೆಟ್ ಏನೈತೆ ಗೊತ್ತಾ, ಇದು ಇಲ್ಲೊಂದು ಯೆಲ್ಲೋ ಕಲರ್ ಸಿಂಬಲ್ ಕಾಣಿಸ್ತಾ ಇದೆ ಅಲ್ಲ, ಅದು ಇಂಜಿನ್ದು ಸಿಂಬಲ್ಲು ಅಂತ ಹೇಳಿದರು, ಸರಿನಾ. ಸೊ ನಾನು ಅದು ಲೈಕ್ ಮುಂಚೆ ಒಂದ್ಸರಿ ಬಂದಿತ್ತಿದ್ದು. ಸೊ ಲೈಕ್ ಇದ್ರ ಹತ್ರ ಹೋಗ್ಬಿಟ್ಟು ಶೋರೂಮ್ ಹತ್ರ ಹೋಗ್ಬಿಟ್ಟು ಕೇಳಿದ್ದೆ ಏನು ಹಿಂಗೆ ಬರ್ತಾ ಇದೆ ಅಂದ್ಬಿಟ್ಟು. ಸೊ ಅವರು ಏನಿಲ್ಲ ಇದರಲ್ಲಿ ಏನು ಪ್ರಾಬ್ಲಮ್ ಏನಿರಲ್ಲ ಅಂದ್ಬಿಟ್ಟು ಲೈಕ್ ಸಿಸ್ಟಮ್ ಕನೆಕ್ಟ್ ಮಾಡಿ ECUನ ಸೊ ಲೈಕ್ ರಿಮೂವ್ ಮಾಡಿಕೊಟ್ಟಿದ್ರು ಅದನ್ನು ಬರ್ದಿರೋ ಥರ. ಇವಾಗ ಅದೇಂದಕ್ಕಾಯ್ತೋ ಏನೋ ಗೊತ್ತಿಲ್ಲ, ಸೀನು ತಿರ್ಗಾ ಬಂದೈದು ಗುರು. ನನಗೆ ಬೈಕ್ ಬರ್ತಾ ಇತ್ತು, ಯಾವುದೋ ಹೊಸದು ಒಂದು ಓಪನ್ ಆಗೈತೆ ಗುರು. ಏನು ಇದು ಡೀಟೇಲಿಂಗು ಫುಲ್ಸ್. ಓಕೆ ಕಾರ್ ಡೀಟೇಲಿಂಗ್ಸ್ದು. ನಮ್ಮ ಚಿಕ್ಕಬಳ್ಳಾಪುರ ಡೆವಲಪ್ ಆಗೋಗ್ಬಿಡ್ತೈತೆ ಗುರು. ಬಟ್ ಅನ್ನೋದು ಜನನೂ ಹಂಗೆ ಬಂದುಬಿಡ್ತಾರೆ. ಫಸ್ಟ್ ಎಷ್ಟು ಪೀಸ್ ಆಗಿತ್ತು ಗೊತ್ತಾ ಗುರು, ಲಿಟ್ರಲಿ ಹೇಳ್ತಾ ಇದ್ದೀನಿ. ಯಾವನು ಜಾಸ್ತಿ ಕಯಾಪಿ ಅನ್ನೋನು ಇರಲಿಲ್ಲ ಜಾಸ್ತಿ ಜನ. ಏನು ಗುರು ಅದು ಟ್ರಾಫಿಕ್ ಇವಾಗ, ತೇರಿಕೆ ಅವನಜಿ ಬೇಜಾರೇ ಆಗೋಗ್ಬಿಡುದು ನನಗೆ. ಆ ರೇಂಜಿಗೆ ಟ್ರಾಫಿಕ್ ಇರುತ್ತೆ ಇವಾಗ ಗುರು. ಸೀನ್ ಏನು ಅಂದರೆ ನೋಡಿ MRFದಲ್ಲಿ ಕಾಣಿಸ್ತಾ ಇದೆಯಲ್ಲ ಬೋರ್ಡು, ಸೊ ಅಲ್ಲಿ ಹಾಕ್ಸೋಣ ಅಂತ ಬಂದಿದ್ದು, ಅದು ಕ್ಲೋಸ್ ಮಾಡಿಬಿಟ್ಟವ್ರೆ. ಅದೇಂತ ಕ್ಲೋಸ್ ಮಾಡೋರೋ ಗೊತ್ತಿಲ್ಲ ಇಷ್ಟು ಬೇಗ, ಅದರಿದ್ರು ನನ್ನ ಮಕ್ಕಳು. ಸೊ ಅದಕ್ಕೋಸ್ಕರ ಇವಾಗ ಇದ್ರ ಹತ್ರ ಹೋಗ್ತಾ ಇದ್ದೀರಿ. ನಮ್ಮ ಅಣ್ಣದು ಒಂದು ಮೆಕ್ಯಾನಿಕ್ ಶಾಪ್ ಇದೆ, ಸೊ ಅದ್ರ ಪಕ್ಕನೇ ಒಂದು ಪಂಚರ್ ಶಾಪ್ ಇದೆ. ಇಲ್ಲಿ ಇಲ್ಲೊಂದು ಶೋರೂಮ್ ಇತ್ತು ಗುರು. ಸೊ ಈಗ ಹೀರೋ ಶೋರೂಮ್ ಇತ್ತಲ್ಲಿ, ಎತ್ಬಿಟ್ಟವ್ರೆ. ಯಾವ ಗ್ಯಾಪಲ್ಲಿ ಎತ್ಬಿಟ್ರಪ್ಪ ಇವರು. ಏನು ಗುರು ನಚಿ ಚಿಕ್ಕಬಳ್ಳಾಪುರಲ್ಲಿ ಎಲ್ಲ ದಿಬೀಡ್ ಅಂತ ಹೊಡೆದೊಡ್ದು ಬಿಸಾಕ್ತಾವ್ರೆ ಎಲ್ಲ ಕಡೆ. ಇದು ಇನ್ನೂ ಬ್ರಾಡ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇತ್ತು. ಇವಾಗ ಬಂದ್ವಲ್ಲ ರೋಡು, ಆ ರೋಡ್ ಬ್ರಾಡ್ ಮಾಡ್ತಾರೆ ಅನಿಸುತ್ತೆ. ಸೊ ಅದಕ್ಕೋಸ್ಕರನೇ ಹೊಡೆದಾಗ್ತಾ ಇದ್ದಾರೆ. ಇನ್ನೂ ಒಂದು MG ರೋಡ್ ಅಂತ ಇದೆ, ಚಿಕ್ಕಬಳ್ಳಾಪುರಲ್ಲಿ ಇರೋರು ಗೊತ್ತಿರುತ್ತೆ. ಸೊ ಆ MG ರೋಡನ್ನು ಆಲ್ಮೋಸ್ಟ್ ಎಲ್ಲ ಫುಲ್ ಹೊಡೆದಾಕೊಂಡ್ ಬಂದ್ಬಿಟ್ಟವ್ರೆ. ಸೊ ಬ್ರಾಡ್ ಮಾಡ್ತಾ ಇದ್ದಾರೆ, ಆ ರೋಡ್ನ ಡಬಲ್ ರೋಡ್ ಮಾಡ್ತಾ ಇದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಎಲ್ಗೂ ಹೋಗ್ತಾ ಐತೆ, ನಾವು ಮಾತ್ರ ಎಲ್ಗೂ ಹೋಗ್ತಾ ಇದ್ದೆ. ನೋ ಕಾಮೆಂಟ್ಸ್. ಯಾರೋ ಫೋನ್ ಮಾಡ್ತಾವ್ರೆ. ಹಲೋ, ಗೋಳಮ್ಮ ಇನ್ನ ಇಲ್ಲೇ ಇದ್ದೀನಿ. ಟೈರ್ ಹಾಕ್ಸ್ಬೇಕಲ್ಲ, ಟೈರ್ ಹಾಕ್ಸಕ್ ಹೋಗ್ತಾ ಇದ್ದೀನಿ. ಇನ್ನ ಒಂದು ಅರ್ಧ ಗಂಟೆ. ಇಲ್ಲ ಬರ್ತೀನಿ ಇರು. ನಮ್ಮ ಅಮ್ಮ ಹತ್ರ ಮಾತಾಡ್ಕೊಂಡು ಇವಾಗ ಸರಿಯಾಗಿ ಇಕ್ಬಿಡ್ತಾ ಇದ್ದೆ ಗುರು. ಸಿಂಗಲ್ ಹ್ಯಾಂಡಲ್ಲಿ ಕಂಟ್ರೋಲೇ ಮಾಡೋಕ್ಕಾಗ್ತಾ ಇರಲಿಲ್ಲ. ಹೋಗ್ರು ಯಾಕಣ ಯಾರೋನಿಲ್ಲ, ಈ ಒಳಗಡೆ ಕೂತ್ಕೊಂಡು ತಿಂದವನೇ ಹೋಗೋ ಮುಂದಕ್ಕೆ ಅಂದರೆ ಗೂಬ್ ನನ್ನ ಮಗ. ನಮ್ಮ ಚಿಕ್ಕಬಳ್ಳಾಪುರಲ್ಲಿ ಏನು ಪೊಲೀಸವ್ರು ಗೊತ್ತಾಗೋರು ಕ್ರೇಜಿ ಅಂದರೆ, ನಮ್ಮ ಚಿಕ್ಕಬಳ್ಳಾಪುರ ಗಾಡಿಗಳು ನೋಡಿದ್ರೆ ಅಷ್ಟು ಬೇಗ ಹಿಡಿಯಲ್ಲ. ಇವಾಗ ನಮ್ಮದು ಚಿಕ್ಕಬಳ್ಳಾಪುರಗೆ ಈಶಾಗೆ ಜಾಸ್ತಿ ಜನ ಬರ್ತಾ ಇರ್ತಾರಲ್ಲ ಇನ್ಸೈಡಿಂದ, ಲೈಕ್ ಈ ರೋಡಲ್ಲಿ BB ರೋಡಲ್ಲಿ ಗುರು. ಲಿಟ್ರಲಿ ಇವಾಗ ಫಸ್ಟ್ ಸಿಗ್ನಲ್ ಅದು, ಸೆಕೆಂಡ್ ಸಿಗ್ನಲ್ ಇದು, ಎರಡೇ ಸಿಗ್ನಲ್ ಇರೋದು BB ರೋಡಲ್ಲಿ. ಸೊ ಫಸ್ಟ್ ಸಿಗ್ನಲಲ್ಲಿ ಇವಾಗ ಲೆಫ್ಟ್ ಸೈಡ್ ಕಾಯ್ಕೊಂಡಿರ್ತಾರೆ. ಆಮೇಲೆ ಅಲ್ಲಿ ಮುಂದೆ ಹೋಗ್ತಾ ಇದ್ದಂಗೆ ಆ ಸಿಗ್ನಲ್ ಜೀವನ್ ಹಾಸ್ಪಿಟ್ಲ್ ಮುಂದೆ ಕಾಯ್ಕೊಂಡಿರ್ತಾರೆ. 2-3 ಸರಿ ಹಿಡಿಯೋಕೆ ಬಂದುಬಿಟ್ಟಿದ್ರು ಗುರು. ನಂದು ಆ್ಯಕ್ಚುಲಿ 02 ಲೈಕ್ ಬೆಂಗಳೂರು ರಿಜಿಸ್ಟ್ರೇಷನ್ ಗಾಡಿ. ಅದನ್ನ ನೋಡ್ಬಿಟ್ಟು ಹೆಲ್ಮೆಟ್ ಹಾಕೊಂಡ್ರೆ ನೋಡ್ಬಿಟ್ಟು ಫಸ್ಟ್ ನಾನು ಹಿಡಿಯೋಕೆ ಓಡ್ ಬಂದುಬಿಟ್ರು. ನಾನು ಕ್ರೇಜಿ, ನಮ್ದು ಗೊತ್ತಲ್ಲ ಅವನಿಗೆ ಸಂಧಿಗಳು ನುಗ್ಸೋರು, ನಾವು ಗಾಡಿಗಳು ನುಗ್ಸ್ಕೊಂಡು ಹೋಗೋಕ್ಕಾಗಲ್ಲ. ಪೊಲೀಸರು ಬಂದರೆ ಇನ್ನೂ ಮೈಂಡ್ ಶಾರ್ಪಾಗಿ ಹೋಗ್ಬಿಡುತ್ತೆ ನಮಗೆ ಪೊಲೀಸರು ನೋಡಿದ ತಕ್ಷಣ. ಸೊ ಹಂಗೆ ಆರಾಮಾಗಿ ನುಗ್ಗಿಸ್ಕೊಂಡ್ಬಿಟ್ಟೆ. ಯಾರು ಹಿಡ್ದಿದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ಐತೆ ಅಂದ್ಕೊಳ್ರಿ ಪರ್ಫೆಕ್ಟಾಗಿ, ಬಟ್ ಸ್ಟಿಲ್ ಹಿಡಿದ್ರೆ
ಏನಾದರೂ ಆಗ್ತಾರೆ ಪಕ್ಕ ಅಂದ್ಬಿಟ್ಟು ಭಯ. ಅಲ್ಲೇ ಕೇಳಬೇಕಾ ನಮ್ಮ ಪೊಲೀಸರು ಅಲ್ಲಿ ಇಲ್ದಿರೋ ರೂಲ್ಸ್ ಎಲ್ಲ ಹೇಳ್ತಾರೆ. ಯಾಕೆ ಬೇಕು ಗ್ರಾಚಾರ ಆಗಲು, ಮೊದಲೇ ಸರಿ ಇಲ್ಲ ನಮ್ಮದು. ಅದಕ್ಕೆ ಅಲ್ಲಿರ್ತಾರೆ, ಇಲ್ಲಾಂದರೆ ಇಲ್ಲಿರ್ತಾರೆ ಪೊಲೀಸರು. ಇವರು ನಮ್ಮ ಹುಡುಗರು ಹೆಂಗೆ ಅಂದರೆ ನೋಡಿ, ಇವರಿಬ್ರು ನಮ್ಮ ಹುಡುಗ್ರೆ, ಇಬ್ರು ಚಡ್ಡಿನೇ. ನಾನು ಅಲ್ಲಿ ವ್ಲಾಗ್ ಮಾಡ್ತೀನಿ, ಹೋಗ್ಲಿ ಪ್ಯಾಂಟ್ ಆದರೂ ಹಾಕ್ಕೊಂಬರೋ. ಲಾಸ್ಟ್ ವ್ಲಾಗಲ್ಲಿ ಒಂದ್ಸರಿ ತೋರಿಸಿದ್ದೆ, ಅವರಿಬ್ರು ಏನು ಬ್ರೋ ಹಿಂಗೆ ತೋರಿಸ್ಬಿಟ್ಟಿದ್ಯಾ ಅಂತ ಇದ್ರು. ಹೋಗ್ಲಿ ಈ ವ್ಲಾಗಲ್ಲಾದರೂ ಪ್ಯಾಂಟ್ ಹಾಕ್ಕೊಂಬರೋ ಅಂದರೆ ಇಲ್ಲ ಚಡ್ಡಿನೇ ಹಾಕ್ಕೊಂಬರೋದು. ಅವನು ಮುಂದೆ ಇರೋನಾದರೆ ವಿಕ್ರಾಂತ್ ಅಂತ ನೋಡಿದ್ದೀರಲ್ಲ, ಅವನಾದರೆ ಪಬ್ಗಳಿಗೆಲ್ಲ ಅವನು ಶಾರ್ಟ್ಸಲ್ಲಿ ಹೋಗ್ಬಿಟ್ಟಿದ್ದಾನೆ, ರೆಸ್ಟೋ ಬಾರ್ಸ್ಗೆಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು. ನಾನು ಆ್ಯಕ್ಚುಲಿ ಶಾರ್ಟ್ಸಲ್ಲೇ ಬಿದ್ದಿರ್ತೀನಿ ಅನ್ಕೊಳ್ರಿ ಆಲ್ಮೋಸ್ಟ್. ಬಟ್ ಇವತ್ತು ವ್ಲಾಗ್ ಮಾಡಬೇಕಲ್ಲ, ವ್ಲಾಗಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕಲ್ಲ, ನಾವು ಟಿಕ್ಕೆ ಪ್ಯಾಂಟ್ ಹಾಕ್ಕೊಂಬಂದ್ಬಿಟ್ರಿ. ಪೇಂಟ್ ಗುರು ಸೀನ್ ಏನು ಅಂದರೆ, ಇವಾಗ ಇವರು ಇಲ್ಲಿ ಲೇಟ್ ಆಗುತ್ತೆ ಅಂತ ಹೇಳ್ತಾವ್ರೆ ಲೈಕ್ ಹಾಕೋಕ್ಕೆ. ಸೊ ಅದಕ್ಕೆ ಇವಾಗ ಪ್ಲ್ಯಾನ್ ಚೇಂಜು ಸ್ವಲ್ಪ. ಇವಾಗ ಆರಾಮಾಗಿ ಮನೆ ಹತ್ರ ಹೋಗ್ಬಿಟ್ಟು ನಾಳೆ ಬಂದು ಇಲ್ಲಿ ಹಾಕ್ಸಲ್ಲ, MRF ಅಂತ ಹೋಗಿದ್ವಿ ಇಲ್ಲ, ಅಲ್ಲಿ ಹಾಕ್ಸ್ಬಿಡ್ತೀನಿ ಅಷ್ಟೇ ನಾನು ನಾಳೆ ಹೋಗ್ಬಿಟ್ಟು. ನಮಸ್ಕಾರ ಗುರು. ಇವತ್ತು ನೆಕ್ಸ್ಟ್ ಡೇ. ನಿನ್ನೆ ಹಾಕ್ಸೋಕ್ಕಾಗಿರಲಿಲ್ಲ ಅಲ್ವಾ ಟಯರು, ಸೊ ಇವತ್ತು ಎತ್ಕೊಂಡು ಹೋಗ್ತಾ ಇದ್ದೀರಿ. ನಾನು ನನ್ನ ಫ್ರೆಂಡ್ಸ್ ಇಬ್ಬರು ಬಂದಿದ್ದಾರೆ, ಸೊ ಅವ್ರ ಗಾಡಿಯಲ್ಲಿ ಹಾಕಿದ್ದೀನಿ ಟೈರು. ಇವಾಗ ಎತ್ಕೊಂಡು ಹೋಗ್ತಾ ಇದ್ದೀರಿ ಹಾಕ್ಸೋಕ್ಕೆ. ಹಾಕ್ಸೋಣ ಜಿಂಗ್ ಚಿಕ್ 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 ಚಿಕ್. ಇದು MRF ಶೋರೂಮ್ ಅಲ್ಲ ಲೈಕ್ ಟಯರ್ದು. ಸೊ ನಾನು ಇಲ್ಲಿ ಬಂದು ತಂದಿರೋದು ರೈಸ್ದು, MRF ತಂದಿಲ್ಲ. ಅದಕ್ಕೆ ಕೇಳ್ತಾ ಇದ್ದೆ ಎಲ್ಲಿ ತೊಗೊಂಬಂದಿದ್ದು, ಯಾವ ಕಂಪ್ನಿದು ಅಂತೆಲ್ಲ. ಅವ್ರದ್ರಲ್ಲೇ ತೊಗೊಂಡು ಹಾಕ್ಸ್ಕೊಂಡ್ರೆ ಲೈಕ್ ಅವ್ರ ಕಂಪ್ನಿದು ಹಾಕ್ಸ್ಕೊಂಡ್ರೆ 150 rupees ಅಂತ ಫಿಟ್ಟಿಂಗ್ ಚಾರ್ಜು. ಇದು ಬೇರೆ ಕಂಪ್ನಿ ಅಲ್ಲ, ಅದಕ್ಕೆ 200 ಅಂತೆ. ಸರಿ ಆಯಿತು ಹಾಕ್ರಿ ಅಂದೆ. ಇನ್ನೇನು ಮಾಡೋಕ್ಕಾಗಲ್ಲ, ಇವಾಗ ಸುತ್ತಾಡ್ಕೊಂಡಿರೋಕ್ಕೆ ಟೈಮ್ ಎಲ್ಲ ಇಲ್ಲ, ಸುಮ್ಮನೆ ವೇಸ್ಟ್ ಆಫ್ ಟೈಮು. ಸೊ ಅದಕ್ಕೆ ಈ ಟೈರ್ ನೋಡ್ತಾ ಇದ್ರೆ ಮಾತ್ರ ಲಿಟ್ರಲಿ ಏನಿದೆ ಗುರು. ಇವಾಗ ಫಿಟ್ಟಿಂಗ್ ಎಲ್ಲ ಆಗ್ತಾಯಿದೆ. ಫಿಟ್ಟಿಂಗ್ ಎಲ್ಲ ಮಾಡಿಸಿದ್ಮೇಲೆ ನೋಡ್ಬೇಕು ಔಟ್ಲುಕ್ ಹೆಂಗಿರುತ್ತೆ ಅಂತ. ಕಾಣಿಸ್ತಾ ಐತೆ ನೋಡುಗುರು ಔಟ್ಲುಕ್. ಫಿಟ್ಟಿಂಗ್ ಎಲ್ಲ ಆಗೋಯ್ತು. ಸೊ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಬನ್ನಿ ಒಂದು ರೌಂಡ್ ಹೋಗಿ ಬರೋಣ, ಹೆಂಗಿರುತ್ತೆ ನೋಡೋಣ. ಬಾ 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 ಬಾ. ಲೈಟಾಗಿ ಯಾಕೋ ನನಗೆ ಪಿಕಪ್ ಸ್ವಲ್ಪ ಡ್ರಾಪ್ ಆಗಿದೆ ಅಂತ ಅನ್ನಿಸ್ತಾ ಇದೆ, ಬಟ್ ಎಕ್ಸಾಕ್ಟಾಗಿ ಗೊತ್ತಾಗ್ತಾ ಇಲ್ಲ ಇನ್ನು. ರೋಡ್ ಗ್ರಿಪ್ ಏನು ಗುರು ಹಿಂಗಿದೆ, ಸೀರಿಯಸ್ಲಿ ಸಖತ್ ಕ್ರೇಜ್ ಆಗಿದೆ ಲಿಟ್ರಲಿ, ಗೊತ್ತಾ. ಚೆನ್ನಾಗಿದೆ ಗುರು ರೋಡ್ ಗ್ರಿಪ್ ಮಾತ್ರ ಕ್ರೇಜಿ. ಯೂಟರ್ ನೋಡಿ ಅಣ್ಣ ಇರಿ. ಓ ಮೈ ಗಾಡ್, ಬಾ ಗುರು ಲಿಟ್ರಲಿ ರೋಡ್ ಗ್ರಿಪ್ ಮಾತ್ರ ಅಲ್ಟಿಮೇಟ್ ಆಗಿದೆ ಬ್ರೋ, ಸೀರಿಯಸ್ಲಿ. ಓ ಮೈ ಗಾಡ್, ಭಲೆ ಖುಷಿ ಹೋಗ್ತಾಯಿತ್ತು ನನಗೆ ಇವತ್ತು. ಆಕ್ರೋಪೋವಿಕ್ ಏನಾದರೂ ಇದ್ದಿದ್ರೆ ಇವಾಗ ಅವನ ಅಜ್ಜಿ ಕೇಳೋಕೆ ಬೇಡ ಬಿಡಿ, ಹಂಗಿರ್ತಾ ಇತ್ತು ಇವಾಗ ಸೀನ್ಸ್. ಇಲ್ಲಿ ರೆಕಮೆಂಡೆಡ್, ಬಟ್ ಕಂಪ್ಲೀಟ್ ರಿವ್ಯೂ ಕೊಡೋವರೆಗೂ ಯಾರಾದರೂ ನೋಡಿ ತೊಗೊಬೇಕು ಅಂತ ಥಿಂಕ್ ಮಾಡ್ತಿದ್ರೆ ಕಂಪ್ಲೀಟ್ ರಿವ್ಯೂ ಅವ್ರಿಗೆ ಕೊಡ್ತೀನಿ ನಾನು. ಸೊ ಅದಾದಮೇಲೆ ಡಿಸೈಡ್ ಮಾಡ್ಕೊಳ್ಳಿ ತೊಗೊಬೇಕಾ ಬೇಡ ಅಂತ. ನನಗೆ ಗೊತ್ತಿರೋಂಗೆ ಲೈಟಾಗಿ ಲೈಕ್ ಪಿಕಪ್ಪು ಒಂದು 100%ಅಲ್ಲಿ ಒಂದು 5% 4% ಡ್ರಾಪ್ ಆಗಿದೆ. ಬಟ್ ಪ್ರಾಬ್ಲಮ್ ಏನಿಲ್ಲ ಅಂದ್ಬಿಟ್ಟು ಅನ್ಕೊತಾ ಇದ್ದೀನಿ. ನೋಡೋಣ. ಮೇಯ್ನ್ ನನಗೆ ಇವಾಗ ಮೈಲೇಜ್ ನೋಡ್ತೀನಿ ಗುರು, ಎಷ್ಟು ಬರುತ್ತೆ ಮೈಲೇಜ್ ಇದರಲ್ಲಿ ಅಂದ್ಬಿಟ್ಟು. ಸೊ ಅದು ನೋಡಿಬಿಟ್ಟು ನಿಮಗೆ ಒಂದು ಸರಿ ಇನ್ಫಾರ್ಮ್ ಮಾಡ್ತೀನಿ. ಇನ್ನೊಂದು ವೀಡಿಯೋ ಹಾಕ್ತೀನಿ ಯೂಟ್ಯೂಬಲ್ಲಿ, ಆವಾಗ ಇನ್ಫಾರ್ಮ್ ಮಾಡ್ತೀನಿ. ಆಮೇಲೆ ನೀವು ಡಿಸೈಡ್ ಮಾಡ್ಕೊಳ್ಳಿ ಯಾರಾದರೂ ಹಾಕ್ಸ್ಬೇಕು ಅಂದ್ಕೊಂಡ್ರೆ. ಸೊ ಬಂದ್ರಿ ಮನೆ ಹತ್ರ. ನಮ್ಮ ಬಂಟಿ ಏನು ಮಾಡ್ತಾವನೋ ಏನೋ. ಆ ಟೈರ್ ನೋಡ್ತಾ ಇದ್ರೆ ಗುರು ಏನೈತೆ ಗುರು, ಯಾವುದೋ ಸೂಪರ್ ಬೈಕ್ ಗಾಡಿ ಟೈರ್ ಇದ್ದಂಗೆ ಐತೆ ಅದು. ಬಂಟಿ ಏನು ಮಾಡ್ತಾ ಇದ್ದಾನೋ ಏನೋ ಅಣ್ಣ. ಅವನು ಇಷ್ಟ ಹೊತ್ತಾದರೆ ಲಿಟ್ರಲಿ ಏನು ತಂಪಾಗಿ ಮಲಗಿರ್ತಾನೆ ಗೊತ್ತಾ. ಓಹ್ ನೋಡಿ ಏನಂದೆ, ಎಷ್ಟು ಕ್ಲೀನಾಗಿ ಮಲ್ಗೋನೆ. ಓನೋ ಬಂಟಿ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ. ಅಣ್ಣಂದು ಜಾಗ ಇದು, ಮಾಮೂಲಿ ಜಾಗ. ಇಲ್ಲೊಂದು ಬೀರು ಪಕ್ಕ. ಓಕೆ ಬಾಯ್ಸ್, ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ. ಟಡಾ, ಸೇವ್ ಬೋಯ್.